ರೈತ ಬಾಂಧವರಿಗೆ ನಮಸ್ಕಾರ. ನಾನು ಡಾಕ್ಟರ್ ನಿಡುಗುಂದಿ ಅಂತೇಳಿ, ಜಯಪ್ರಕಾಶ್ ನಿಡುಗುಂದಿ ಅಂತೇಳಿ. ಇಲ್ಲಿ ನಾನು ಹತ್ತಿ ತಳಿವರ್ಧಕನಾಗಿ ಈ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಇಲ್ಲಿ ನಾವು ಬೇಸಿಕಲಿ ಒಂದು ಮಾಹಿತಿ ಕೊಡ್ಬೇಕಂತ ಬಯಸ್ತೀನಿ. ನಾನು ಬೀಜ ಬಹಳ ಮುಖ್ಯ, ನಮಗೆಲ್ಲ ಗೊತ್ತದು ಕೃಷಿಯಲ್ಲಿ. ಅದರಲ್ಲಿ ಯಾವುದೇ ಬೆಳೆಯಲ್ಲ, ಹತ್ತಿಯಲ್ಲಾದರೂ ಎಲ್ಲೇ ಯಾವುದೇ ಬೆಳೆಯಲ್ಲಾದರೂ ಬೀಜ ಬಹಳ ಮುಖ್ಯ. ಇಲ್ಲಿ ಏನು ರೈತರು ಒಂದು ಗಮನದಲ್ಲಿ ಇಟ್ಕೋಬೇಕು, ನೀವು ನಿಮ್ಮ ಭೂಮಿ ಯಾವ ಥರ ಭೂಮಿ ಅದಪ್ಪ, ಕಪ್ಪು ಭೂಮಿ ಅದನೋ ಇನ್ನು ಕೆಂಪು ಭೂಮಿ ಅದನೋ, ಸ್ವಲ್ಪ ಇದನ್ನು ನೋಡಿಕೊಂಡು ನೀವು ಬೀಜ ತೊಗೋಬೇಕಾಗುತ್ತೆ. ಇಲ್ಲಿ ಹೇಳ್ಬೇಕಂದ್ರೆ ನಮ್ಗೆ ಈಗ ನಿಮ್ಗೆ ಗೊತ್ತಿರಬೇಕು, ಕಪ್ಪು ಭೂಮಿನ ಇಂಗ್ಲೀಷ್ನಾಗ ಬ್ಲ್ಯಾಕ್ ಕಾಟನ್ ಸಾಯಿಲ್ಸ್ ಅಂತ ಅಂತೀವಿ ನಾವು. ಅಂದರೆ ಹತ್ತಿ ಆ್ಯಕ್ಚುಲಿ ನಿಮ್ಗೆ ಕಪ್ಪು ಭೂಮಿಯಾಗ ಅಷ್ಟೇ ಸೂಟೇಬಲ್. ಆ್ಯಕ್ಚುಲಿ ನೀವು ರೆಡ್ ಸಾಯಿಲ್ಸಿಗೆ ನೀವು ಕಾಟನ್ ಬೆಳಿಬಾರ್ದು ಅಂತ ಹೇಳ್ತೀವಿ ನಾವು, ಬಟ್ ಆ ಥರ ಇಲ್ಲ. ಏನಾಗಿದೆ, ಬ್ಲ್ಯಾಕ್ ಕಾಟನ್ ಸಾಯಿಲ್ಸ್ನಾಗ ಏನು ನಾವು ರಿಸರ್ಚ್ ಮಾಡಿರ್ತೀವಿ, ದ ಬೆಸ್ಟ್ ಹೈಬ್ರಿಡ್, ಚೆನ್ನಾಗಿರೋ ಹೈಬ್ರಿಡನ್ನು ನೀವು ಕೆಂಪು ಭೂಮಿಯಲ್ಲೂ ಹಾಕ್ಬೋದು. ಬಟ್ ಒಂದೇನು, ಕೆಂಪು ಭೂಮಿಯಾಗ ಏನಾಗುತ್ತೆ, ನೀವು ಈ ಕೆಂಪಾಗೋಕ್ಕೆ, ಎಲೆ ಕೆಂಪಾಗೋಕ್ಕೆ ನೋಡ್ಬೋದು ನೀವು, ಅದು ಬಹಳಷ್ಟು ಬರ್ತದಲ್ಲಿ. ಸೊ ಅದನ್ನು ಮ್ಯಾನೇಜ್ ಮಾಡೋಕ್ಕೂ ತಂತ್ರಜ್ಞಾನ ಇದೆ. ಹೆಂಗಪ್ಪ, ನೀವು ಫಸ್ಟ್ ಥಿಂಗ್ ಅಂದರೆ ನೀವು ಸೋಯಿಂಗ್ ಡಿಲೇ ಆಯ್ತಂದ್ರೆ, ಯೂಶಲಿ ಜೂನ್ ಮಂತ್ನಾಗ ಏನು ಸೋಯಿಂಗ್ ಆಗ್ತದೆ ಅದು ಎಲೆ ಕೆಂಪಾಗೋಕ್ಕೆ ಬರುವುದಿಲ್ಲ. ನೀವು ಎಲ್ಲಿ ಡಿಲೇ ಮಾಡ್ಕೊಂತ ಹೋಗ್ತಿರಲ್ಲ, ಜೂನ್ ಬಿಟ್ಟು ಜುಲೈ ಹೋಗುತ್ತೆ, ಆಗಸ್ಟ್ ಸೋಯಿಂಗ್ ಮಾಡ್ತಾರೆ ರೈತರು. ಅಲ್ಲಲ್ಲಿ ಈ ಮಳೆ ಆಶ್ರ ಪ್ರದೇಶನಾಗ ಯಾವಾಗ ಸೋಯಿಂಗ್ ಡಿಲೇ ಹಾಕೊಂತ ಹೋಗುತ್ತೆ ಈ ಎಲೆ ಕೆಂಪಾಗೋಕ್ಕೆ. ಎಲೆ ಕೆಂಪು ಯಾಕಾಗುತ್ತೆ ಅಂತಂದರೆ ಪೋಷಕಾಂಶಗಳ ಕೊರತೆ, ಅದು ಅಂತೂ ಒಂದು ತಿಳ್ಕೊಬೇಕು ನೀವು. ಆಮೇಲೆ ಟೆಂಪ್ರೇಚರ್ನ ಏರ್ಪೇರ್ ಆದಾಗೂ ನಿಮ್ಗೆ ಎಲೆ ಕೆಂಪಾಗೋಕ್ಕೆ ಆಗ್ತದೆ. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು, ನಾವು ಗೊಬ್ಬರ ಕರೆಕ್ಟ್ ಟೈಮಿಗೆ ಕೊಡಬೇಕು, ಅದು ಒಂದಂತರೂ ಐತಿ. ಅದ್ರ ಜೊತೆ ಫೋಲಿಯರ್ ಸ್ಪ್ರೇ ಅಂತ ಹೇಳ್ತೀವಿ ನಾವು. ಫೋಲಿಯರ್ ಸ್ಪ್ರೇನಲ್ಲಿ ಏನು, ಈ 19 ಆಲ್ ಅಂತ ಬರ್ತದೆ. ಇದನ್ನು 10% 19 ಆಲ್ ಹೊಡೆದ್ರೆ ನಿಮಗೆ ಈ ಕೆಂಪಾಗಿ ಆಗೋದಿಲ್ಲ ಅಂತಾರೆ. ಇನ್ನೊಂದು ರೈತರು ತಮ್ಮ ಲೆವೆಲ್ನಾಗೆ ಮಾಡ್ಬೋದು, 2% DAP ಸ್ಪ್ರೇ ಅಂತ ಹೇಳ್ತೀವಿ ನಾವು. ಇದನ್ನು ಮಾಡೋದಂತ ನೀವು ಆದಷ್ಟು ಎಲೆ ಕೆಂಪಾಗಿ ತಡೆಗಟ್ಟಬಹುದು. ಇನ್ನೊಂದು ಮ್ಯಾಗ್ನೀಷಿಯಂ ಸಲ್ಫೇಟ್ ಅಂತ ಬರ್ತದೆ, MgSO4 ಅಂತ ಹೇಳಿ. ಇದನ್ನು ನೀವು 2% ಸ್ಪ್ರೇ ಮಾಡಿದರೆ ಇದರಿಂದ ನೀವು ಕಂಟ್ರೋಲ್ ಮಾಡ್ಬೋದು. ಈ ಕೆಂಪು ಭೂಮಿಯಲ್ಲಿ ಈ ಎಲೆ ಕೆಂಪಾಗುವಿಕೆ ಹೆಚ್ಚಿಗೆ ಕಾಣ್ತದೆ ನಿಮಗೆ, ಕಪ್ಪು ಭೂಮಿನಲ್ಲಿ ಕಾಣೋದಿಲ್ಲ ನಿಮಗೆ. ಆದಷ್ಟು ಬೀಜ ತಗೋಬೇಕಾದ್ರೆ ಸ್ವಲ್ಪ ನಿಮ್ಮ ಏರಿಯಾನಾಗ ಯಾವ್ದು ಸೂಕ್ತದ, ನೀವು ರೈತರು ನಿಮ್ಮ ಮಾತಾಡೋದು ಕಲಿಬೇಕೀಗ. ನಿಮ್ಮ ಭೂಮಿನಾಗ ಈ ಅರ್ಧ ಊರು ನೀವು ಭಾಳ ಸ್ಟಡಿ ಆಗಿರ್ತದೆ, ಅರ್ಧ ಊರು ಕಪ್ಪು ಭೂಮಿ ಇರ್ತದೆ, ಅರ್ಧ ಊರು ನಿಮ್ಮ ಕೆಂಪು ಭೂಮಿ ಇರ್ತದೆ. ಸೊ ನೀವು ಕೆಂಪು ಭೂಮಿ ಆಗಿದ್ರಂದ್ರೆ ಕೆಂಪು ಭೂಮಿಯಾಗ ನಿಮ್ಮ ಉಳಿದ ರೈತರು ಏನು ಬೆಳೆದಾರಪ್ಪ, ಯಾವ್ದು ಚಲೋ ಬಂದದ, ನೀವು ಒಬ್ರಿಗೊಬ್ರು ಮಾತಾಡ್ಕೊಂಡು ಬೇಕಂದ್ರೆ ಯಾವ್ದು ಚಲೋ ಇರ್ತದೆ ಅದನ್ನ ಬೀಜ ಯೂಸ್ ಮಾಡ್ಕೋಬೋದು. ಸೊ ಕಪ್ಪು ಭೂಮಿಗೆ ಯೂಶಲಿ ಬೆಸ್ಟ್ ಸೂಟೆಡ್, ನೀವು ಹತ್ತಿ ಬೆಳಿಲಿಕ್ಕೆ ಬ್ಲ್ಯಾಕ್ ಸಾಯಿಲ್ಸ್ ಆರ್ ಬೆಸ್ಟ್. ಕೆಂಪು ಭೂಮಿಯಲ್ಲಿ ನಾವು ನೋಡಿವಿಲ್ಲ, ರಿಸರ್ಚ್ ಮಾಡಿ ನೋಡಿವಿಲ್ಲ, ನೋಡಲಾಗಿ ಆಲ್ಮೋಸ್ಟ್ ನಿಮ್ಗೆ 20 to 30% ಈಲ್ಡ್ ರಿಡಕ್ಷನ್ ಇರ್ತದೆ. ಸಪೋಸ್ ನಿಮ್ಗೆ 20 ಕ್ವಿಂಟಲ್ ನಿಮ್ಗೆ ಬ್ಲ್ಯಾಕ್ ಕಾಟನ್ ಸಾಯಿಲ್ನಾಗ ಬರ್ತದಂದರೆ ನಿಮಗೆ 12ರಿಂದ 15 ಕ್ವಿಂಟಲ್ ಅಷ್ಟೇ ನಿಮಗೆ ಈ ಕೆಂಪು ಭೂಮಿಯಾಗಿ ಬರ್ತದೆ, ಅದಕ್ಕಿಂತ ಹೆಚ್ಚು ಬರೋಂಗಿಲ್ಲ. ಸೊ ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.